ಒಂದೊಂದವ ದಿನ ಮೊಟ್ಟೆ ಇಕ್ಕಿದ್ರೆ ಚೆನ್ನಾಗಿರೋದಿಲ್ಲ. ಯಾಕಂತಂದ್ರೆ ಈ ಕೋಳಿ ಆಲೆ ಒಂತ ಬೇರೆ ಕಡೆ ಇಕ್ತಾಯಿತ್ತು, ಇವತ್ತು ಆಲೆ ಬಂದು ಇಲ್ಲಿಕ್ಕೈತೆ. ತಿರ್ಗಾ ನಾಳಿಗೆ ಎಲ್ಲಿಕ್ತಿದೋ ಒಂದು ಗೊತ್ತಾಗೋದಿಲ್ಲ. ಅಂತಂದ್ರೆ ಎಲ್ಲಿ ಬೇಕಲ್ಲಿ ಇಕ್ಕೋದು, ಆಮೇಲೆ ಈ ಥರ ಸೌಂಡ್ ಮಾಡೋದು, ಆಮೇಲೆ ಉಚ್ಕೊಂಡಂಗೆ ಆಡೋದು ಕೋಳಿಗಳು. ಒಂದೊಂದು ಟೈಮ್ ಏನಪ್ಪ ಅಂತಂದ್ರೆ ಕೋಳಿ ಸಾಕೋಕ್ಕೂ ಬೇಸರ ಆಗ್ಬಿಡ್ಬೇಕು, ಆ ರೇಂಜು ಮಾಡಾಕ್ಬಿಡ್ತಾವೆ ಕೋಳಿಗಳು. ಸುಮ್ಮನೆ ಇಕ್ಕೋದ್ಮೇಲೆ ಹೋಗೋದು ಇಲ್ಲ, ಅಲ್ಲೇ ಕೂತ್ಕೊಳ್ಳೋದು, ಅಲ್ಲೇ ಕೂತಾದ್ಮೇಲೆ ಇನ್ನೊಂದು ಕೋಳಿ ಬರೋದು. ಆಮೇಲೆ ಇದೇ ಪ್ರಾಬ್ಲಮ್ಸ್ಗಳು ಕೋಳಿಗಳದು. ಒಂದೊತ್ತು ಮೊಟ್ಟೆ ಇಕ್ಬಿಟ್ರೆ ಅಚ್ಚುಕಟ್ಟಾಗಿ ಹೆಂಗಾರು ಎತ್ಕೊಬೋದು. ಈಗ ಅಲ್ಲೇ ಜಾಗ ಇಲ್ಲ ಆಯ್ತಾ, ಇದಾಲೆ ಜಾಗ ಹಿಡ್ದೈತೆ, ಇನ್ನು ಅಲ್ಲೋಗ್ಬಿಟ್ಟು ಅಲ್ಲಂತೂ ಅವು ನೆಕ್ಸ್ಟ್ ಲೆವೆಲ್ ಕೋಳಿಗಳು. ಅಂತಂದ್ರೆ ಒಂಥವು ಎಲ್ಲರೂ ಒಂಥವು ಮೊಟ್ಟೆ ಇಕ್ಕೋದು ಅದು ಇದು ಅನ್ನೋದೇನು ಇರೋದಿಲ್ಲ ಇವರು. ಈಗ ಅಲ್ಲೇ ತಗೊಳ್ಳಿ, ಇಲ್ಲಿ ಬಂದಿರೋದು ಅಲ್ಲಿ ಕೂತಿರೋದು ಕೋಳಿ ಯಾವ ಥರ ಅಂತಂದ್ರೆ ಒಂಥವೆಲ್ಲಾರ ಮೊಟ್ಟೆ ಇಕ್ಕೊಳ್ಳೋದ, ಒಂಥವೆಲ್ಲಾರ ಮೊಟ್ಟೆ ಕುಂಡ್ರಿಸ್ಕೊಳ್ಳೋದ ಅನ್ನೋದು ಯಾವುದಕ್ಕೂ ಇರೋಕ್ಕಿಲ್ಲ. ಇಲ್ಲಿ ಬರೋದು ಅಲ್ಲೊಂದು ಸಲ ಲಾಸ್ಟ್ ಮೊಟ್ಟೆ ಇಕ್ಕೋದು, ಮತ್ತು ಇಲ್ಲೆಲ್ಲ ಇಕ್ಕೋದು. ಆಮೇಲೆ ಇಲ್ಲೇ ಎರಡು ಹಾಕೈತೆ ಇವಾಗ. ಅಂತಂದ್ರೆ ಎಲ್ಲಿ ಬೇಕಲ್ಲಿ ಮೊಟ್ಟೆ ಇಕ್ತಾ ಇರೋದು. ನಾಟಿ ಕೋಳಿಗಳಿಗೆ ಜಾಗ ಎಲ್ಲಿ ಸೇಫ್ಟಿಯಾಗಿರ್ತದೆ ಅಲ್ಲಿ ಮಾತ್ರ. ಕೆಲವು ಕೋಳಿಗಳು ನಿಂತು ಮೊಟ್ಟೆ ಹಾಸ್ಬಿಡ್ತವೆ. ಇವಾಗಲ್ಲ, ಎಲ್ಲಿ ನೀಟಾಗಿ ಜಾಗ ಇರುತ್ತೆ ಅಲ್ಲೇ ಆಗಬೇಕು, ಎಲ್ಲಿ ನೀಟಾಗಿ ಜಾಗ ಇರೋಲ್ಲ ಅಲ್ಲಿ ಇಕ್ಕೋದೇ ಇಲ್ಲ. ನಾಟಿ ಮೊಟ್ಟೆ ನೋಡ್ತಾ ಇರ್ಬೋದು ಎಷ್ಟು ಡಾರ್ಕಾಗಿ ಎಷ್ಟು ಚೆನ್ನಾಗಿದೆ ಅಂತ. ಮೊಟ್ಟೆ ಇಕ್ಕೋಕ್ಕೂ ಇವಾಗ ಜಾಗ ಮಾಡ್ಕೊಡ್ಬೇಕು ಅಂದ್ರೆ ಎಲ್ಲಿ ದಿನ ಎಲ್ಲಿ ಮಾಡ್ಕೊಂಡು ಮೈಗೆ ಹುಲ್ಲೋರೆ 2 ಗಂಟೆ ಇಲ್ಲಿ ಮಾಡ್ತವೆ. ಹುಲ್ಲೋರೆ ಹತ್ರ ಹೋಯ್ತು ಅಂದರೆ ಮನೆ ಒಳಗಡೆ ಹೋಗ್ಬಿಟ್ಟು ಕ್ಯಾರಿಯೋದು, ಗಲೀಜು ಮಾಡೋದು, ಎಲ್ಲಿ ಬೇಕಲ್ಲಿ ಮೊಟ್ಟೆ ಎಲ್ಲಿ ನೀಟಾಗಿ ಜಾಗ ಸಿಗ್ತದಲ್ಲ ಮೊಟ್ಟೆ ಇಕ್ಕೋದು. ಇವೇ ಪ್ರಾಬ್ಲಮ್ಸ್ಗಳು ದಿನ ತಾಳು ತಿಂದು ಹಾಕ್ಬಿಡ್ತಾವೆ. ಒಂದೊಂದು ಟೈಮ್ ಎಷ್ಟೆಷ್ಟು ತಾಳು ತಿಂತವೆ ಅಂತಂದರೆ ಕೇಳಂಗಿರೋದಿಲ್ಲ. ಇಲ್ಲಿ ಹುಲ್ಲೆಲ್ಲ ನನ್ಕಂಡು ಹೊರವರೆ ಕಟ್ಟರೋ ಹುಲ್ಲೆಲ್ಲ ನಿಂಗೆ ಅಂಡಿ ಪಂಡಿ ಬೇಕಾ ಸಾಕಾನ ಮಾಡಾಕ್ಬಿಡ್ತಾವೆ ಒಂದೊಂದು ಟೈಮ್ ನಾಟಿ ಕೋಳಿಗಳು. ಎಲ್ಲ ಕೋಳಿಗಳು ಅಂತಲ್ಲ, ಎಲ್ಲ ಕೋಳಿನೂ ಹಂಗೆ ಮಾಡೋದು. ಅಂತಂದರೆ ಎಲ್ಲ ಕೋಳಿಗಳು ಮಾಡಿಕ್ಕಿಲ್ಲ ಅಂತ ತುಂಬ ಜನ ಹೇಳ್ಕೊಬೋದು. ಎಲ್ಲ ಕೋಳಿಗಳು ಅದೇ ಕೆಲಸ ಮಾಡೋದು, ಯಾವಾಗಲೂ ಅದೇ ಕೆಲಸ ಮಾಡೋದು. ಎಲ್ಲಿ ಬೇಕಲ್ಲಿ ಮೊಟ್ಟೆ ಇಕ್ಕೋದ, ಎಲ್ಲಿ ಬೇಕಲ್ಲಿ ಜಾಗ ಎಲ್ಲಿ ಚೆನ್ನಾಗಿರ್ತದೆ ಅಲ್ಲಿ ಇಕ್ತಾ ಇರೋದು ಸುಮ್ಮನೆ.